ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ನಿಮಗೆಲ್ಲರಿಗೂ 2026ನೇ ವರ್ಷದ ಶುಭಾಶಯಗಳು. 2026ನೇ ವರ್ಷದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿತ್ವವು ಜ್ಞಾನದಿಂದ ವಿಕಸಿತಗೊಂಡು ನೀವು ಜೀವಿಸುವಂತಹ ಪ್ರತಿ ಕ್ಷಣವೂ ಆನಂದಮಯವಾಗಿರಲೆಂದು ಶುಭ ಹಾರೈಸುತ್ತಾ, ನಿಮ್ಮ ಜೀವನದಲ್ಲಿ ಆರೋಗ್ಯ, ಆಯುಷ್ಯ, ಸುಖ, ಸಂತೋಷ, ನೆಮ್ಮದಿ, ಸಂಪತ್ತುಗಳು ವೃದ್ಧಿ ಆಗಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡುತ್ತಾ, ನಿಮ್ಮ ಮುಂದಿನ ಜೀವನಕ್ಕೆ 2026ನೇ ವರ್ಷದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಗೋಚಾರದಲ್ಲಿ ನೀಡುವಂತಹ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಮೇಷರಾಶಿಯವರಿಗೆ 2026ನೇ ವರ್ಷದಲ್ಲಿ ಗ್ರಹಗಳು ಗೋಚಾರದಲ್ಲಿ ನೀಡುವ ಫಲಗಳೊಂದಿಗೆ ನಿಮ್ಮ ಜೀವನದಲ್ಲಿ ಆಲೋಚನೆಗಳು, ನಿರ್ಧಾರಗಳು ಹೇಗಿರಬೇಕು ಅನ್ನುವಂತಹ ಕೆಲವು ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಕ್ಷಣ ಕ್ಷಣವೂ ಬದಲಾಗುತ್ತಿರುವಂತಹ ಪರಿಸ್ಥಿತಿಯಲ್ಲಿ ಮನುಷ್ಯರಿಗೆ ಜಟಿಲವಾದಂತಹ ಸಮಸ್ಯೆಗಳು ಎದುರಾಗ್ತವೆ, ದ್ವಂದ್ವತೆ ಉಂಟಾಗುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಆಲೋಚನೆಗಳು ಸರಿ ಇರಬೇಕಾಗತ್ತೆ. ಗೋಚಾರದಲ್ಲಿ ಗ್ರಹಗಳು ಏನೇ ಫಲವನ್ನ ನೀಡಿದರೂ ನೀವು ಪ್ರಯತ್ನ ಪಟ್ಟಾಗ, ಶ್ರಮ ಪಟ್ಟಾಗ ಜಯ ಅನ್ನೋದು ಸಿಗತ್ತೆ. ಅಂದರೆ ಪ್ರಯತ್ನಶೀಲರಿಗೆ ಸಕ್ಸಸ್ ಯಾವಾಗಲೂ ಸಿಗುತ್ತೆ ಅನ್ನೋದು ನಿಮಗೆ ತಿಳಿದಿರಬಹುದು. ಸೋಮಾರಿಗಳಿಗೆ ಅಲ್ಲ. ನೀವು ಏನು ಆಲೋಚನೆಗಳನ್ನು ಮಾಡಿಕೊಂಡಿರ್ತೀರಾ ಅವುಗಳ ಸರಿಯಾದಂತಹ ತಯಾರಿಯನ್ನ ಮಾಡಿಕೊಳ್ಳಿ. ಮೇಷರಾಶಿಯವರು ನೀವು ತಿಳಿದುಕೊಳ್ಬೇಕು, ಜಗತ್ತಿನಲ್ಲಿ ತುಂಬಾ ಜನರು ಮೇಷರಾಶಿಯವರು ಇರ್ತಾರೆ. ಅವರಿಗೆಲ್ಲ ಒಂದೇ ರೀತಿ ಫಲಗಳು ಸಿಗುತ್ತಾ? ಖಂಡಿತ ಸಿಗೋದಿಲ್ಲ. ಏಕೆಂದರೆ ಕೆಲವರಿಗೆ ವಯಸ್ಸಾಗಿರುತ್ತೆ, ಕೆಲವರಿನ್ನು ಮಕ್ಕಳಿರ್ತಾರೆ, ಕೆಲವರು ವಿದ್ಯಾರ್ಥಿಗಳು, ಕೆಲವರು ವೃತ್ತಿ ಮಾಡುವವರಾಗಿರ್ತಾರೆ. ಹೀಗೆ ಬದಲಾವಣೆಗಳು ಇದ್ದೇ ಇರುತ್ತೆ. ಒಬ್ಬರಿಗೆ ಗುರುಭುಕ್ತಿ ನಡೀತಾ ಇರುತ್ತೆ, ಒಬ್ಬರಿಗೆ ಶನಿ ಭುಕ್ತಿ ನಡೀತಾ ಇರುತ್ತೆ, ಒಬ್ಬರಿಗೆ ಶುಕ್ರ ಭುಕ್ತಿ ನಡೀತಾ ಇರುತ್ತೆ. ಹೀಗಿರುವಾಗ ಎಲ್ಲರಿಗೂ ಒಂದೇ ರೀತಿ ಫಲಗಳು ಸಿಗೋದಿಲ್ಲ. ನಿಮ್ಮ ಜನ್ಮ ಜಾತಕದ ಗ್ರಹಗಳ ದಶಾಕಾಲದಲ್ಲಿ ಯಾವ ಭುಕ್ತಿ ಕಾಲವು ನಡೀತಾ ಇದೆ, ಆ ಭುಕ್ತಿ ಗ್ರಹವೇ ನಿಮಗೆ ಏನು ಫಲ ಸಿಗಬೇಕು ಅನ್ನುವುದನ್ನ ಗ್ರಹ ನೀಡುವಂಥದ್ದು. ಗೋಚಾರದಲ್ಲಿ ಗ್ರಹಗಳು ಫಲ ನೀಡುವುದು ಕಡಿಮೆ ಆಗಿರುತ್ತೆ. ಅಂದರೆ ದಶಾಭುಕ್ತಿ ಗ್ರಹಗಳೇ, ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿ ಗ್ರಹಗಳೇ ಹೆಚ್ಚಿನ ಫಲವನ್ನ ನೀಡೋದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸಂಚಾರ, ಶನಿ ಗ್ರಹ ಮೀನ ರಾಶಿಯಲ್ಲಿಯೇ ಅಂದರೆ ಮೇಷ ರಾಶಿಯಿಂದ 12ನೇ ಸ್ಥಾನದಲ್ಲಿ ಸಂಚಾರ ಈ ವರ್ಷ ಪೂರ್ತಿ ಆಗಲಿದೆ. ರಾಹು ಕೇತುಗಳು ಕುಂಭರಾಶಿ ಮತ್ತು ಸಿಂಹ ರಾಶಿಯಲ್ಲಿಯೇ, ಗುರುಗ್ರಹ ಬದಲಾವಣೆ ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನ ಪ್ರವೇಶಿಸ್ತಾರೆ. ಮೇಷರಾಶಿಯವರಿಗೆ ಈಗಾಗಲೇ ತಿಳಿದಿರುತ್ತೆ, ಚಾಲೆಂಜಸ್ ನಿಮಗೆ ಎದುರಾಗ್ತಾ ಇರುತ್ತೆ. ಹೋರಾಟದ ಜೀವನವನ್ನ ಕೆಲವರು ಮಾಡ್ತಾ ಇರ್ತೀರಾ. ಇದಕ್ಕೆ ಕಾರಣ ಏನಂದ್ರೆ ಸಾಡೆ ಸಾತಿಯ ಪ್ರಭಾವ. ಶನಿಗ್ರಹ ಸಾಡೆ ಸಾತಿ ಕಾಲದಲ್ಲಿ ಹಿಂದಿನ ಕರ್ಮದ ಫಲಗಳನ್ನ ನೀಡುವ ಗ್ರಹ ಆಗಿರೋದ್ರಿಂದ ಹೆಚ್ಚಾಗಿ ಇಲ್ಲಿ ವಿಳಂಬ, ನಿಧಾನ ನಿಮ್ಮ ಜೀವನದ ಎಲ್ಲ ಕಾರ್ಯಗಳಿಗೂ ಮಾಡ್ತಾರೆ. ಅಡೆತಡೆಗಳಾಗ್ತಾ ಇರುತ್ತೆ, ವಿಘ್ನಗಳಾಗ್ತಾ ಇರುತ್ತೆ. ಅಂದರೆ ನೀವೇನು ಅಂದುಕೊಂಡಿರ್ತೀರಾ ಅದಕ್ಕೂ ಸ್ವಲ್ಪ ಕಡಿಮೆಯೇ ಇಲ್ಲಿ ಫಲ ಸಿಗುವಂತೆ ಇರುತ್ತೆ. ಶನಿಗ್ರಹ 12ನೇ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ 12ನೇ ಸ್ಥಾನವು ವ್ಯಯಸ್ಥಾನ, ಖರ್ಚಿನ ಸ್ಥಾನ, ನಷ್ಟದ ಸ್ಥಾನ, ಮೋಕ್ಷದ ಸ್ಥಾನ, ಮಲಗುವ ಸ್ಥಾನ. ಈ ಸ್ಥಾನದಲ್ಲಿ ಶನಿ ಯಾವ ಫಲವನ್ನ ನೀಡ್ತಾರೆ? ಅಧಿಕವಾದಂತಹ ಖರ್ಚುಗಳು ಬಂದೇ ಬರುತ್ತವೆ. ನಷ್ಟವು
ನೀವು ಸರಿಯಾದಂಥ ನಿಮಗೆ ದಶಾಭುಕ್ತಿಗಳನ್ನು ಪರಿಶೀಲನೆ ಮಾಡಿಕೊಳ್ಳದೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಷ್ಟ ಆಗೇ ಆಗುತ್ತೆ. ಮತ್ತು ಅನಾರೋಗ್ಯ ಅಂದರೆ ಆ ಸ್ಥಾನವು ಮಲಗುವ ಸ್ಥಾನವೂ ಆಗಿರೋದ್ರಿಂದ ನೋಡಿ, ಅನಾರೋಗ್ಯ ಬಂದಾಗ ಮನುಷ್ಯ ಮಲ್ಕೊಂಡೇ ಇರ್ತಾರೆ ಹೆಚ್ಚಾಗಿ. ಆ ರೀತಿಯಲ್ಲಿ ಅನಾರೋಗ್ಯಗಳು ಬರುವಂತಹ ಹೆಚ್ಚಿನ ಸಾಧ್ಯತೆ ಇರುತ್ತೆ. ವಯಸ್ಸಾದವರಿಗೆ ಹೆಚ್ಚಾಗಿ ಅನಾರೋಗ್ಯಗಳು ಬರುತ್ತೆ. ವಯಸ್ಸಾದವರನ್ನ ನೋಡಿಕೊಳ್ಳುವಂತಹ ಪರಿಸ್ಥಿತಿ ನಿಮಗೆ ಬರುತ್ತೆ. ತಂದೆ ತಾಯಿಗಳಿಗೆ ವಯಸ್ಸಾಗಿದ್ದರೆ ಅವರ ಸೇವೆ ಮಾಡುವಂತಹ ಯೋಗ, ಆಸ್ಪತ್ರೆಗೆ ತಿರುಗಾಡುವಂತಹ ಯೋಗ, ಖರ್ಚು ಮಾಡುವಂತಹ ಯೋಗ, ಹೀಗೆ ಇಲ್ಲಿ ಶನಿ ಈ ರೀತಿ ಫಲವನ್ನ ನೀಡ್ತಾರೆ. 12ನೇ ಸ್ಥಾನದಲ್ಲಿ ಮೋಕ್ಷ ಸ್ಥಾನವೂ ಆಗಿರೋದ್ರಿಂದ ಕೆಲವರಿಗೆ ನಿಮ್ಮ ಜೀವನಕ್ಕೆ ಅಂದರೆ ಮುಕ್ತಿಯನ್ನ ನೀಡುತ್ತಾರೆ. ಕೆಲವರು 7.5 ಕಾಲದಲ್ಲೇ ಮರಣವನ್ನ ಹೊಂದುತ್ತಾರೆ. ನೀವು ನೋಡಿರ್ಬೋದು, ಅಲ್ಲಲ್ಲಿ ಕೇಳಿರ್ತೀರಾ, ನೋಡಿರ್ತೀರಾ. ಈ ರೀತಿ ಶನಿಯ ಪ್ರಭಾವ ಇದೆ. ವೃತ್ತಿಪರ ಯೋಜನೆಗಳಿಗೆ ವಿಳಂಬ ಮಾಡುವಂಥದ್ದು, ನಿಮ್ಮ ಪ್ರಯತ್ನಗಳಿಗೆ ಅಡೆತಡೆ ನೀಡುವಂಥದ್ದು, ನಿರಾಸೆ ಆಗುವಂಥದ್ದು, ಕೆಲವು ಸಂದರ್ಭದಲ್ಲಿ ಸೋಲು ಬರಬಹುದು. ಯಾಕೆ ಈ ರೀತಿ ಶನಿಗ್ರಹ ಫಲವನ್ನು ನೀಡ್ತಾರೆ ಅಂದರೆ, ಶನಿಗ್ರಹ ಮನುಷ್ಯನನ್ನ ನಿಮ್ಮ ಈ ಒಂದು ಪ್ರಾಪಂಚಿಕವಾದಂತಹ ಬಾಹ್ಯ ವಿಷಯಗಳಿಂದ ಕಷ್ಟವನ್ನ ನೀಡಿ ಜಿಗುಪ್ಸೆಗೆ ಒಳಗಾಗುವಂತೆ ಮಾಡಿ ಏಕಾಂತದಿಂದ ವಿರಕ್ತಿಯ ಭಾವನೆಯ ಕಡೆಗೆ ಕೊಂಡೊಯ್ಯುವಂತಹ ಗ್ರಹ. ವಿರಕ್ತಿಯ ಭಾವದಿಂದ ಏನಾಗುತ್ತೆ, ಮೋಕ್ಷಕ್ಕೆ ಮಾರ್ಗ, ಸನ್ಯಾಸತ್ವಕ್ಕೆ ಮಾರ್ಗವೂ ಆಗುತ್ತೆ. ಅಂದರೆ ಮನಸ್ಸು ಏಕಾಂಗಿಯಾಗಿ ಇರುವಂತೆ, ಏಕಾಂಗಿಯಾಗಿ ಇದ್ದು ಇಂಡಿವಿಜುವಾಲಿಟಿಯಿಂದ ಹೋರಾಡುವಂತೆ ಈ ಗ್ರಹದ ಪ್ರಭಾವವು ಇಲ್ಲಿ ಆಗುತ್ತೆ. ಶನಿಯ ಪ್ರಭಾವ ಹೀಗೆ ಅಂದರೆ ಯಾರಿಗೆ ಆಗ್ಬೋದು, ಶನಿ ಭುಕ್ತಿ ಕಾಲ ಅಥವಾ ಅಷ್ಟಮ ಶನಿ ಕಾಲ ಅಥವಾ 7.5 ಕಾಲದಲ್ಲಿ ಶನಿಗ್ರಹ ಈ ರೀತಿ ಫಲವನ್ನು ನೀಡ್ತಾರೆ. ಅದರಲ್ಲಿಯೂ ನಿಮ್ಮ ಜನ್ಮರಾಶಿಯನ್ನು ಕೇತು ಗ್ರಹ ವೀಕ್ಷಣೆ ಮಾಡೋದ್ರಿಂದ ಆಧ್ಯಾತ್ಮಿಕವಾದಂತಹ ಪ್ರಗತಿಗೆ ಹೆಚ್ಚು ಬಲವನ್ನು ನೀಡುತ್ತಾರೆ. ಮತ್ತು ನಿಮ್ಮ ತೃತೀಯ ಸ್ಥಾನ ಒಳ ಮನಸ್ಸು ಸೂಚಿಸುವ ಪ್ರಜ್ಞಾ ಸ್ಥಾನವನ್ನು ಗುರುಗ್ರಹ ಸಂಚರಿಸ್ತಾರೆ. ಆ ಸ್ಥಾನದಲ್ಲಿ ಗುರುಗ್ರಹ ಸಂಚರಿಸ್ತಾರೆ. ನಿಮ್ಮ ಒಳ ಮನಸ್ಸಿನಲ್ಲಿ ರೂಪಾಂತರ ಅಂದರೆ ಇನ್ನರ್ ಟ್ರಾನ್ಸ್ಫಾರ್ಮೇಷನ್ ಆಗುವಂತೆ ಇಲ್ಲಿ ಈ ಗ್ರಹಗಳ ಪ್ರಭಾವ ವರ್ಕ್ ಆಗ್ತಾ ಇರುತ್ತೆ. ಒಂದು ರೀತಿಯ ಒಳ್ಳೆಯದೆ. ಯಾವಾಗ ಹೊರಗಿನ ಎಲ್ಲ ವಿಷಯಗಳಲ್ಲಿ ತೊಂದರೆಗಳಾಗ್ತಾ ಇರುತ್ತೆ, ಸಮಸ್ಯೆಗಳಾಗ್ತಾ ಇರುತ್ತೆ, ಇನ್ನೊಂದರ ಲಾಭ ಆಗುತ್ತೆ. ಏನಂದರೆ ನಿಮ್ಮ ಒಂದು ಆಧ್ಯಾತ್ಮಿಕ ಪ್ರಗತಿಯ ಡೆವಲಪ್ಮೆಂಟ್ ಇಲ್ಲಿ ಚೆನ್ನಾಗಾಗುತ್ತೆ. ಈ ರೀತಿ ಶನಿಗ್ರಹದ ಪ್ರಭಾವ ಇದೆ. ಇನ್ನು ಶನಿಗ್ರಹ 12ನೇ ಸ್ಥಾನದಿಂದ ನಿಮ್ಮ ದ್ವಿತೀಯ ಸ್ಥಾನವನ್ನು ವೀಕ್ಷಿಸ್ತಾರೆ. ಅಂದರೆ ಕುಟುಂಬದಲ್ಲಿ ಸಮಸ್ಯೆಗಳು, ಧನ ನಷ್ಟ, ಹಣಕ್ಕಾಗಿ ಪ್ರಯಾಸ ಪಡಬೇಕಾಗುತ್ತೆ, ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಶನಿಗ್ರಹ ನಿಮ್ಮ ಷಷ್ಠ ಸ್ಥಾನವನ್ನು ವೀಕ್ಷಿಸ್ತಾರೆ. ಅಂದರೆ ನಿಮ್ಮ ಸೇವಾ ಸ್ಥಾನ, ವೃತ್ತಿ, ನೀವೇನು ವರ್ಕ್ ಮಾಡ್ತೀರಾ, ಸರ್ವಿಸ್, ಆ ಸ್ಥಾನದಲ್ಲಿಯೂ ಏನೋ ಕಿರಿಕಿರಿ, ಯಾರಿಂದಾದರೂ ಏನಾದರೂ ನಿಮಗೆ ಬೇಸರ ಆಗುವಂತೆ ಇಲ್ಲಿ ಈ ಗ್ರಹದ ಪ್ರಭಾವ ಇದೆ. ಮತ್ತು ಇಲ್ಲಿ ಶತ್ರುವಿನಿಂದ ಸಮಸ್ಯೆಗಳಾಗುವಂತೆ ಶತ್ರು ಸ್ಥಾನವು ಅದಾಗಿರೋದ್ರಿಂದ ಹೊರಗಿನ ಸ್ಥಾನದಿಂದ ವೀಕ್ಷಿಸ್ತಾ ಇರೋದ್ರಿಂದ ಹೊರಗಿನ ಜನರಿಂದ ಸಮಸ್ಯೆಗಳು. ಮತ್ತು ನಿಮ್ಮ ಅದೃಷ್ಟ ಸ್ಥಾನ ಅಂದರೆ 9ನೇ ಸ್ಥಾನವನ್ನು ಶನಿ ವೀಕ್ಷಿಸ್ತಾರೆ. ಶನಿ 9ನೇ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ಭಾಗ್ಯೋನ್ನತಿಗೆ ಅಡೆತಡೆಗಳಾಗುತ್ತೆ, ನಿಧಾನ ವಿಳಂಬ ಆಗುತ್ತೆ, ಧಾರ್ಮಿಕ ವಿಷಯಗಳಲ್ಲಿ ಹಿನ್ನಡೆ ಆಗುತ್ತೆ. ಆದರೆ ಯಾವ ವಿಷಯದಲ್ಲಿ ಒಳ್ಳೇದು ನೀಡ್ತಾರೆ ಶನಿಗ್ರಹ ಇಲ್ಲಿ ಅಂದರೆ, ಈ ಸ್ಥಾನವನ್ನು ಗುರುವು ವೀಕ್ಷಣೆ ಮಾಡೋದ್ರಿಂದ 4-5 ತಿಂಗಳ ಕಾಲ, ಮತ್ತು ಕೇತುಗ್ರಹವು ವೀಕ್ಷಣೆ ಮಾಡೋದ್ರಿಂದ, ಶನಿಗ್ರಹವು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ 9ನೇ ಸ್ಥಾನವನ್ನು ದೂರದಲ್ಲಿ ಹೋಗಿ ನೀವು ಎಜುಕೇಷನ್ ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನುವವರಿಗೆ
ಈ ಗ್ರಹಗಳ ಪ್ರಭಾವ ಅನುಕೂಲವನ್ನು ಮಾಡಿಕೊಡುತ್ತವೆ. ಅಂದರೆ ಸ್ವಸ್ಥಾನಕ್ಕಿಂತ ಹೊರಸ್ಥಾನದಲ್ಲಿ ಸಕ್ಸಸ್ಸನ್ನು ಈ ಗ್ರಹಗಳು ನೀಡ್ತವೆ. ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ವಿದೇಶ ಹೋಗುವುದಕ್ಕೆ ಅಥವಾ ದೂರ ಸ್ಥಳದಲ್ಲಿ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಲ್ಲಿ ಹೋಗಿ ಕಲಿಯಬಹುದಾದಂತಹ ವಿದ್ಯೆಗಳಿಗೆ ಈ ಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಈ ರೀತಿ ಈ ಗ್ರಹಗಳ ಪ್ರಭಾವ ಇದೆ. ಇನ್ನು ಗುರುಗ್ರಹದ ಬದಲಾವಣೆಯೂ ಆಗೋದ್ರಿಂದ ಗುರುವಿನ ಫಲಗಳಲ್ಲಿ ಮುಖ್ಯವಾಗಿ ತೃತೀಯ ಸ್ಥಾನದಲ್ಲಿ ಗುರು ಸಂಚರಿಸುವಾಗ ಯಾವ ರೀತಿ ಫಲವನ್ನು ನೀಡ್ತಾರೆ ಅಂದರೆ, ಗುರುಗ್ರಹ ಅಂದರೆ ನಿಮ್ಮ ಒಳಮನಸ್ಸು ಆಧ್ಯಾತ್ಮಿಕವಾಗಿ ಇರುವಂತೆ ಇಲ್ಲಿ ಗುರುವಿನ ಪ್ರಭಾವ ಇರುತ್ತೆ. ಮತ್ತು ನಿಮ್ಮ ಅಂದರೆ ಅಣ್ಣ ತಮ್ಮಂದಿರು ಸಿಬ್ಲಿಂಗ್ಸ್ ಯಾರಿರ್ತಾರೆ ಇವರ ಸಹಕಾರ ನಿಮಗೆ ದೊರೆಯುವಂತೆ, ಒಳ್ಳೆಯ ಒಂದು ಜನರೊಂದಿಗೆ ಕನೆಕ್ಷನ್ ಹೊಂದುವಂತೆಯೂ ಈ ಗ್ರಹದ ಪ್ರಭಾವ ಇರುತ್ತೆ. ಆದರೆ ಶನಿ ಗ್ರಹದಿಂದ ಸಮಸ್ಯೆಗಳು ಇರುತ್ತೆ. ಮತ್ತು ಬರವಣಿಗೆಗಳಾಗ್ಬೋದು, ಒಪ್ಪಂದದ ಒಂದು ಮಾತು ನಿರ್ಧಾರಗಳಲ್ಲಿ ಆಗ್ಬೋದು. ಇದೆಲ್ಲದರಲ್ಲೂ ಗುರುಗ್ರಹ ತೃತೀಯ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಫಲವನ್ನು ನೀಡ್ತಾರೆ. ಮತ್ತು ನೀವು ಅಂದರೆ ಸಮೀಪ ಪ್ರಯಾಣವನ್ನು ಮಾಡುವವರಾಗಿದ್ದರೆ ಅದಕ್ಕೂ ಒಳ್ಳೆ ಫಲವನ್ನೇ ನೀಡ್ತಾರೆ. ದೂರ ಪ್ರಯಾಣಕ್ಕೂ ಆ ಸ್ಥಾನವನ್ನು ವೀಕ್ಷಿಸೋದ್ರಿಂದ ಇಲ್ಲಿ ಗುರುಗ್ರಹ ಒಳ್ಳೆ ಫಲವನ್ನೇ ನೀಡ್ತಾರೆ. ಗುರುಗ್ರಹ ಮೇ ಮಾಸದಲ್ಲಿ ಬದಲಾವಣೆಯಾಗಿ ಚತುರ್ಥ ಸ್ಥಾನವನ್ನು ಪ್ರವೇಶ ಮಾಡ್ತಾರೆ. ಚತುರ್ಥ ಸ್ಥಾನವನ್ನು ಪ್ರವೇಶಿಸೋದ್ರಿಂದ ನಿಮಗೆ ಅಲ್ಲಿ ಉಚ್ಚ ಸ್ಥಾನದಲ್ಲಿ ಯಾವ ಫಲವನ್ನು ನೀಡ್ತಾರೆ ಅಂದರೆ, ಉಚ್ಚ ಸ್ಥಾನದಲ್ಲಿ ಸಂಚರಿಸುವಾಗ ಗುರುಗ್ರಹ ಚಂದ್ರನ ಮಿತ್ರ ರಾಶಿಯಲ್ಲಿ ಸಂಚರಿಸೋದ್ರಿಂದ ಬಹಳ ಎಮೋಷ್ನಲ್ ರಿಲೇಷನ್ಶಿಪ್ ಫ್ಯಾಮಿಲಿಯೊಂದಿಗೆ ಅಟ್ಯಾಚ್ಮೆಂಟ್ ಹೊಂದುತ್ತೀರಾ. ಭಾವನಾತ್ಮಕವಾಗಿ ಕುಟುಂಬದ ಸಂಬಂಧಗಳಲ್ಲಿ ಯೋಚಿಸ್ತೀರಾ. ಈ ರೀತಿ ಗುರುವಿನ ಪ್ರಭಾವ ಆಗಲಿದೆ. ಮತ್ತು ಭಾಗ್ಯಸ್ಥಾನಾಧಿಪತಿಯಾಗಿ ಚತುರ್ಥ ಸ್ಥಾನದಲ್ಲಿ ಗುರು ಸಂಚಾರ ಆಗೋದ್ರಿಂದ ಭಾಗ್ಯಾಧಿಪತಿ ಚತುರ್ಥ ಅಂದರೆ ಚತುರ್ಥ ಸ್ಥಾನ ಅಂದರೆ ಅದು ನೀರಿನ ಒಂದು ಸ್ಥಾನವೂ ಆಗಿರೋದ್ರಿಂದ ಅಲ್ಲಿ ನಿಮ್ಮ ಒಂದು ವ್ಯವಸಾಯಕ್ಕೆ ಆಗ್ಬೋದು, ಭೂಮಿ ಆಸ್ತಿಯಿಂದ ಪಡೆದುಕೊಳ್ಳಬಹುದಾದಂತಹ ವಿಷಯಗಳಲ್ಲಿ ಲಾಭದ ಫಲವನ್ನು ನೀಡ್ತಾರೆ. ಮಾತೃ ಸಂಬಂಧ ವಿಷಯದಲ್ಲಿ, ಮನೆಯ ವಿಷಯಗಳಲ್ಲಿ ನಡೆಯಬಹುದಾದಂತಹ ಶುಭ ಕಾರ್ಯಗಳಿಗೆ, ಶುಭ ಚಿಂತನೆಗಳಿಗೆ, ಮನೆಯವರೆಲ್ಲ ಸೇರಿ ಕುಳಿತು ಮಾತನಾಡಬಹುದಾದಂತಹ ವಿಷಯಗಳಿಗೆ, ಇವೆಲ್ಲದಕ್ಕೂ ಗುರುಗ್ರಹ ಚತುರ್ಥ ಸ್ಥಾನದಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ. ಅಂದರೆ ನೀವೇನಾದರೂ ಒಂದು ಮನೆ ಕಟ್ಟಬೇಕು ಅನ್ನುವ ವಿಷಯ ಚರ್ಚೆ ಆಗ್ಬೋದು, ವಾಹನ ತೆಗೆದುಕೊಳ್ಬೇಕು ಅನ್ನುವ ಚರ್ಚೆ ಆಗ್ಬೋದು. ಇಂತೆಲ್ಲ ವಿಷಯಗಳಿಗೆ ಗುರುಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಮುಖ್ಯವಾಗಿ ಭಾಗ್ಯಾಧಿಪತಿ ಅಂದರೆ ಅಂದರೆ 9ನೇ ಸ್ಥಾನಾಧಿಪತಿಯಾಗಿರೋದ್ರಿಂದ, ಹೈಯರ್ ಎಜುಕೇಷನ್ ಸ್ಥಾನಾಧಿಪತಿಯು ಆಗಿರೋದ್ರಿಂದ ನಿಮಗೆ ನಿಮ್ಮ ಒಂದು ವಿದ್ಯಾ ತಳಹದಿಯು ಬಹಳ ಸಪೋರ್ಟಿವ್ ಆಗಿ ನಿಮ್ಮ ಜೀವನದಲ್ಲಿ ನೀವು ಪ್ರಗತಿ ಹೊಂದಬೇಕಾದ್ರೂ ಅಥವಾ ಇನ್ನಿತರ ಕೆಲಸ ಕಾರ್ಯಗಳಿಗೂ ಈ ವಿದ್ಯೆಯ ಒಂದು ಸಪೋರ್ಟಿವ್ ನಿಮಗೆ ಸಿಗುತ್ತೆ. ಅಂದರೆ ಒಳ್ಳೆ ಎಜುಕೇಷನ್ ಮಾಡಿದ್ದಲ್ಲಿ ನೀವು ಯಾವುದೇ ಒಂದು ಪ್ರಯತ್ನಗಳಲ್ಲಿ ಈ ವಿದ್ಯೆಯ ಲಾಭ ಅಂದರೆ ಈ ವಿದ್ಯೆಯ ಒಂದು ಫೌಂಡೇಶನ್ ಏನಿರುತ್ತೆ ಅದು ಬಹಳ ಸ್ಟ್ರಾಂಗ್ ಆಗಿ ನಿಮಗೆ ಸಿಗುವಂತೆ ಗುರುಗ್ರಹದ ಪ್ರಭಾವ ಆಗ್ತಾ ಇರುತ್ತೆ. ಇನ್ನು ಗುರುಗ್ರಹ ನಿಮ್ಮ 8ನೇ ಸ್ಥಾನವನ್ನು ವೀಕ್ಷಿಸ್ತಾರೆ. ಅಂದರೆ 8ನೇ ಸ್ಥಾನ ಅಂದರೆ ಪೂರ್ವಿಕರ ಹಿಂದಿನ ವಿಷಯಗಳಿಂದ ಏನಾದರೂ ಲಾಭ ಸಿಗಬಹುದು, ಹಾಗೆ ಆಯುಷ್ಯ ವೃದ್ಧಿಯಾಗುವಂತೆ ಇಲ್ಲಿ ಗುರುವಿನ ಫಲ ಇದೆ. ಮತ್ತು 10ನೇ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಅಂದರೆ 10ನೇ ಸ್ಥಾನ ಅಂದರೆ 10ನೇ ಸ್ಥಾನಕ್ಕೆ ಗುರು ದೃಷ್ಟಿ ಇದ್ದರೂ ಆ ಸ್ಥಾನಕ್ಕೆ ಅಲ್ಲಿ ಅಷ್ಟು ಶುಭವನ್ನು ನೀಡೋದಿಲ್ಲ. ಯಾಕೆಂದರೆ ಗುರುವಿಗೆ ನಿಮ್ಮ 10ನೇ ಸ್ಥಾನವು ನೀಚ ಸ್ಥಾನ ಆಗುತ್ತೆ. ಹಾಗಾಗಿ ಉದ್ಯೋಗ ಅಂದರೆ ಅದು ಕರ್ಮ
ಕರ್ಮವನ್ನು ಸೂಚಿಸುವುದು ಆಗಿರೋದ್ರಿಂದ ಉದ್ಯೋಗದಲ್ಲಿ ಏರಿಳಿತಗಳು, ಸಮಸ್ಯೆಗಳು, ಚಾಲೆಂಜಸ್ ಇದ್ದೇ ಇರುತ್ತೆ. ಇನ್ನು ಈ ಚತುರ್ಥ ಸ್ಥಾನದಿಂದ ಗುರುಗ್ರಹವು ನಿಮ್ಮ 12ನೇ ಸ್ಥಾನವನ್ನು ವೀಕ್ಷಿಸ್ತಾರೆ. ಅಂದರೆ ನೀವು ದೂರ ಪ್ರಯಾಣ ಮಾಡಬೇಕಾಗಿದ್ದಲ್ಲಿ ಅಥವಾ ಹೊರಗಿನ ವಿಷಯಗಳಲ್ಲಿ ಅಥವಾ ಖರ್ಚಿನ ವಿಷಯಗಳಲ್ಲಿ ಗುರು ಆ ಸ್ಥಾನಾಧಿಪತಿ ಆಗಿರೋದ್ರಿಂದ ಇಲ್ಲಿ ಅದರ ಒಂದು ಸಂಬಂಧಪಟ್ಟಂತೆ ಇಲ್ಲಿ ಅಧಿಕ ಖರ್ಚಾದರೂ ಹೊರಗಾಗಬಹುದಾದಂಥ ಸಮಸ್ಯೆಗಳಿಂದ ಇಲ್ಲಿ ಗುರುವಿನ ಒಂದು ರಕ್ಷೆ ಆಗುವಂತೆ, ಆದರೆ ಅಧಿಕ ಖರ್ಚು ಆಗೇ ಆಗುತ್ತೆ. ಈ ರೀತಿ ಗುರುವಿನ ಪ್ರಭಾವ 12ನೇ ಸ್ಥಾನಕ್ಕೂ ಇರೋದ್ರಿಂದ ಇಲ್ಲಿ ಗುರು ಅಂದರೆ ಖರ್ಚನ್ನು ಮಾಡಿಸ್ತಾರೆ. ಈಗ ಏನಾಗುತ್ತೆ, ಚತುರ್ಥ ಸ್ಥಾನದಲ್ಲಿ ಗುರು ಸಂಚರಿಸುವಾಗ ಮನೆಯ ವಿಷಯಗಳಿಗೆ ಖರ್ಚು ಮಾಡುವಂತೆ, ವ್ಯಯಾಧಿಪತಿ ಅಂದರೆ 12ನೇ ಸ್ಥಾನಾಧಿಪತಿ ಗುರುವೂ ಆಗಿರೋದ್ರಿಂದ 4ನೇ ಮನೆಯಲ್ಲಿ ಹೋಗಿ ಆ ಸ್ಥಾನದಲ್ಲಿ ಇರೋದ್ರಿಂದ ಮನೆ ವಿಷಯಗಳಿಗೆ ಖರ್ಚಾಗ್ಬೋದು. ಈ ರೀತಿ ಇಲ್ಲಿ ಗುರುವಿನ ಪ್ರಭಾವ ಹೀಗಿದೆ. ಇನ್ನು ಲಾಭ ಸ್ಥಾನದಲ್ಲಿ ರಾಹು ಸಂಚಾರ ಆಗೋದ್ರಿಂದ ಈ ವರ್ಷ ಪೂರ್ತಿ ಅಲ್ಲಿ ಆಗೋದ್ರಿಂದ ಲಾಭ ಸ್ಥಾನದಲ್ಲಿ ಯಾವಾಗಲೂ ಗ್ರಹಗಳು ಒಳ್ಳೆ ಫಲವನ್ನು ನೀಡಬೇಕು. ಆದರೆ ಅದು ಶನಿಯ ಮನೆ ಆಗಿರೋದ್ರಿಂದ ಬರುವ ಲಾಭಕ್ಕೆ ಬಹಳ ಶ್ರಮ ಪಡಬೇಕು. ಅಂದರೆ ಶನಿಯ ಒಂದು ರಾಶಿಯಲ್ಲಿ ಯಾವುದೇ ಗ್ರಹ ಸಂಚರಿಸಿದರೂ ಈಸಿಯಾಗಿ ಬರೋದಿಲ್ಲ. ಈ ರೀತಿ ಅಂದರೆ ಹಾರ್ಡ್ ವರ್ಕ್ ಮಾಡಿಯೇ ಶ್ರಮ ಪಟ್ಟೆ ನೀವು ಲಾಭವನ್ನು ತೆಗೆದುಕೊಳ್ಬೇಕು. ಮತ್ತು ಶನಿಯಂತೆ ಅಡೆತಡೆಗಳು ಮತ್ತು ವಿಳಂಬ ನಿಧಾನಗಳಾಗುತ್ತೆ. ಅಂದರೆ ಯಾವುದಕ್ಕೆ ಅಂದರೆ ಬರುವ ಲಾಭಕ್ಕೆ. ಇಲ್ಲಿ ಅನಿರೀಕ್ಷಿತವಾಗಿ ಲಾಭಗಳು ಬರುತ್ತೆ, ಅಂದರೆ ಆದಾಯದ ಮಾರ್ಗದಲ್ಲಿ, ಆದರೂ ಅಡೆತಡೆಗಳು ಇರುತ್ತೆ ಅನ್ನೋದನ್ನು ಇಲ್ಲಿ ಈ ಗ್ರಹಗಳ ಪ್ರಭಾವದಿಂದ ತಿಳಿಬಹುದು. ಈ ಗ್ರಹವು ನಿಮ್ಮ 3ನೇ ಸ್ಥಾನವನ್ನು ವೀಕ್ಷಿಸ್ತಾರೆ. ಅಂದರೆ ನಿಮ್ಮ ಒಳಮನಸ್ಸು ಆಧ್ಯಾತ್ಮಿಕವಾಗಿ ಇದ್ದರೂ ಏಕೋ ಏನು ಭಯ ಇರುತ್ತೆ ನಿಮಗೆ. ಯಾಕೆಂದರೆ ರಾಹು ಗ್ರಹ ತೃತೀಯ ಸ್ಥಾನವನ್ನು ವೀಕ್ಷಿಸ್ತಾರೆ ಮತ್ತು ನಿಮ್ಮ ಪಂಚಮವನ್ನು ವೀಕ್ಷಿಸ್ತಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಕೇತುಗ್ರಹದಿಂದ ಆಗದಿದ್ದರೂ, ಆದರೆ ಸಂತಾನಕ್ಕೆ ಅಥವಾ ನಿಮ್ಮ ಮಕ್ಕಳ ವಿಷಯದಲ್ಲಿ ಬೇಸರವನ್ನು ಈ ಗ್ರಹಗಳು ಹೆಚ್ಚಾಗಿ ನೀಡ್ತಾರೆ. ರಿಲೇಷನ್ಶಿಪ್ಪಲ್ಲಿ ಬೇಸರವನ್ನು ನೀಡ್ತಾರೆ. ಅಂದರೆ ಲವ್ ರಿಲೇಷನ್ಶಿಪ್ ಆಗ್ಬೋದು, ಪ್ರೀತಿ ಪ್ರೇಮದ ವಿಷಯದಲ್ಲಿ ಅಂದರೆ ಬೇರ್ಪಡಿಸುವಂಥದ್ದು. ಈ ರೀತಿ ಈ ಗ್ರಹಗಳ ಪ್ರಭಾವ ಇದೆ. ಆದರೆ ಹಾರ್ಡ್ ವರ್ಕ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಕೇತುಗ್ರಹ ಹೆಚ್ಚು ಸಮಸ್ಯೆಗಳನ್ನು ನೀಡದಿದ್ದರೂ ಇಲ್ಲಿ ಶನಿಯ ಪ್ರಭಾವ ಅಂದರೆ 7.5 ಕಾಲ ಆಗಿರೋದ್ರಿಂದ ಅಷ್ಟು ಈಸಿ ಆಗಿರೋದಿಲ್ಲ. ನೀವು ಏನೇ ಗಳಿಸ್ಕೊಳ್ಬೇಕು ಅಂದರೂ ಅಂದರೆ ಸ್ಟ್ರಗಲ್ ಮಾಡಿಯೇ ಗಳಿಸಿಕೊಳ್ಳುವಂತೆ ಇಲ್ಲಿ ಫಲಗಳು ಸಿಗುತ್ತೆ. ಹಾಗಾಗಿ ಹಾರ್ಡ್ ವರ್ಕ್ ಮಾಡಿ ಪ್ರಯತ್ನಶೀಲರಿಗೆ ಜಯ ಸಿಗುತ್ತೆ ಅನ್ನೋದನ್ನು ನೀವು ತಿಳಿಬೇಕು. ಮತ್ತು ಈ ಗ್ರಹ ಅಂದರೆ ರಾಹು ಗ್ರಹವು ನಿಮ್ಮ 7ಮ ಸ್ಥಾನವನ್ನು ವೀಕ್ಷಿಸ್ತಾರೆ. 7ಮ ಸ್ಥಾನ ಅಂದರೆ ಪತಿ ಪತ್ನಿ ಪಾರ್ಟ್ನರ್ಶಿಪ್, ಪಾಲುದಾರಿಕೆ, ಈ ವಿಷಯವನ್ನು ಸೂಚಿಸುವಂತಹ ಸ್ಥಾನ ಆಗಿರೋದ್ರಿಂದ ವರ್ಷ ಪೂರ್ತಿ ಈ ಗ್ರಹ ಆ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಗುರುಗ್ರಹದ ವೀಕ್ಷಣೆ ಪ್ರಾರಂಭದಲ್ಲಿ ಇರುತ್ತೆ, ಆ ನಂತರದಲ್ಲಿ ಇರೋದಿಲ್ಲ. ಆದರೆ ಯಾವುದೇ ಒಂದು ಪಾರ್ಟ್ನರ್ಶಿಪ್ಪನ್ನು ನೀವು ಹೊಸದಾಗಿ ಆರಂಭಿಸುವಾಗ ಅಥವಾ ನೀವು ಏನಾದರೂ ಅಗ್ರಿಮೆಂಟ್ ಮಾಡಿಕೊಂಡು ನೀವು ಪಾಲುದಾರರಾಗಿದ್ದರೆ ಈ ಎಲ್ಲ ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯನ್ನು ಹೆಚ್ಚಾಗಿ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಪತಿ ಪತ್ನಿ ವಿಷಯಗಳು, ಕುಟುಂಬದ ವಿಷಯಗಳ ಬಗ್ಗೆಯೂ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಏಕೆಂದರೆ ಇದು 7.5 ಕಾಲವೂ ಹೌದು ಮತ್ತು ದ್ವಿತೀಯ ಸ್ಥಾನಕ್ಕೆ ಶನಿಯ ದೃಷ್ಟಿಯೂ ಇರೋದ್ರಿಂದ, ಸಪ್ತಮಕ್ಕೆ ರಾಹು ದೃಷ್ಟಿಯೂ ಇರೋದ್ರಿಂದ ಈ ರೀತಿ ಇಲ್ಲಿ ಗ್ರಹಗಳ ಪ್ರಭಾವ ಇರೋದ್ರಿಂದ ರಿಲೇಷನ್ಶಿಪ್ ಮುಖ್ಯವಾಗಿ ನೀವು ಸರಿಯಾಗಿ ಮ್ಯಾನೇಜ್ ಮಾಡಲೇಬೇಕಾಗತ್ತೆ. ಇಲ್ಲವಾದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಆಗಬಹುದು.
ಚಿಕ್ಕ ಸಮಸ್ಯೆ ದೊಡ್ಡದಾಗಿ ಆಗುವಂತಹ ಸಂದರ್ಭಗಳು ಬರುವಂತಹ ಹೆಚ್ಚಿನ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸಾಡೆ ಕಾಲದಲ್ಲಿ ಯಾವುದೇ ಒಂದು ಸಮಸ್ಯೆಗಳನ್ನು ನೀವು ಹೆಚ್ಚಾಗಿ ಎಳೆದುಕೊಳ್ಬಾರ್ದು, ಅದನ್ನು ಕಟ್ ಮಾಡಬೇಕಾಗತ್ತೆ. ಏನು ತಿಳ್ಕೊಳ್ಬೇಕು ಮುಖ್ಯವಾಗಿ ನೀವು ಅಂದರೆ, ನೋಡಿ, ಸಮಸ್ಯೆಗಳು ಎಲ್ಲಿ ಬರುತ್ತೆ ಅಂದರೆ ಈಗೋ ಇದ್ದಾಗ, ಅಹಂಕಾರ ಇದ್ದ ವ್ಯಕ್ತಿಗಳು ಎಷ್ಟೇ ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ರೂ ಅವರು ಬಹಳ ಒಂದು ಲೈಫ್ನ ಡ್ಯಾಮೇಜ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಯಾರಿಗೆ ಅಪವಾದಗಳು ಬರುತ್ತೆ ಅಂದರೆ, ಯಾವಾಗ ನಿಮ್ಮ ಕಾನ್ಸಿಯಸ್, ನಿಮ್ಮ ಪ್ರಜ್ಞೆ ಸರಿ ನಿಮ್ಮಲ್ಲಿ ಇರೋದಿಲ್ಲ, ನಿಗಾ ಇಲ್ಲದೆ, ನಿಮ್ಮ ಪ್ರಜ್ಞೆ ಇಲ್ಲದೆ ಏನೇನೋ ಮಾತಾಡೋದು, ಏನೇನೋ ಕೆಲಸ ಕಾರ್ಯಗಳನ್ನು ಮಾಡಿದಾಗ, ಅಥವಾ ನಿಮ್ಮ ನಡತೆಯಲ್ಲಿ ವ್ಯತ್ಯಾಸ ಆದಾಗ, ಪ್ರಜ್ಞೆ ಇಲ್ಲದಾಗ ಖಂಡಿತವಾಗಿಯೂ ಅಪವಾದ ಅವಮಾನಗಳು ನಿಮ್ಮ ಜೀವನವನ್ನು ಡ್ಯಾಮೇಜ್ ಮಾಡುತ್ತೆ. ಯಾರು ಸಾಧನೆ ಮಾಡಬಹುದು, ಯಾರು ಅಚೀವರ್ ಆಗಬಹುದು, ಈ ಕಷ್ಟ ಕಾಲದಲ್ಲಿಯೂ ಯಾರು ಸಕ್ಸಸ್ಸನ್ನು ಪಡೆದುಕೊಳ್ತಾರೆ ಅಂದರೆ, ಯಾರಲ್ಲಿ ಬುದ್ಧಿವಂತಿಕೆ ಇರುತ್ತೆ, ಯಾರಲ್ಲಿ ತಾಳ್ಮೆ ಇರುತ್ತೆ, ಮತ್ತು ಯಾರಲ್ಲಿ ವಿವೇಚನೆ ಇರುತ್ತೆ, ಅವರು ಜೀವನದಲ್ಲಿ ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ಅವರಿಗೆ ಸಕ್ಸಸ್ ಇದ್ದೇ ಇರುತ್ತೆ. ಏಕೆಂದರೆ ಅವಿವೇಚನೆ ಅನ್ನೋದು ಜೀವನವನ್ನು ನಾಶ ಮಾಡುತ್ತೆ, ಅಂದರೆ ನಿಮ್ಮ ನಿರ್ಧಾರಗಳನ್ನು ತಪ್ಪಿಸುತ್ತೆ ಮತ್ತು ಮಾರ್ಗಗಳ ಆಯ್ಕೆಯನ್ನು ತಪ್ಪಿಸುತ್ತೆ. ಹಾಗಾಗಿ ಬುದ್ಧಿವಂತಿಕೆ ಮತ್ತು ವಿವೇಚನೆ ಇರಬೇಕಾಗತ್ತೆ. ಮತ್ತು ನೆಮ್ಮದಿಯ ವಿಷಯಕ್ಕೆ ಬಂದಾಗ, ನೆಮ್ಮದಿ ಅಂದರೆ ಯಾರಿಗೆ ಎಷ್ಟು ನೆಮ್ಮದಿ ಬೇಕು ಅನ್ನುವುದನ್ನು ನೀವೇ ನಿಮ್ಮ ಜೀವನದಲ್ಲಿ ನೀವೇ ಅರ್ಥ ಮಾಡ್ಕೋಬೇಕು. ಏಕೆಂದರೆ ಎಷ್ಟು ವಿಷಯಗಳಿಗೆ ಹೋಗಬೇಕು, ಯಾರ್ಯಾರೊಂದಿಗೆ ರಿಲೇಷನ್ಶಿಪ್ ಇಟ್ಕೊಳ್ಬೇಕು. ಇವತ್ತಿನ ಕಾಲದಲ್ಲಿ ಮನುಷ್ಯರ ನೆಮ್ಮದಿಯ ಕೊರತೆಗೆ ಬಹಳ ಚಿಕ್ಕ ಚಿಕ್ಕ ವಿಷಯಗಳು ಕಾರಣ ಆಗ್ತಾ ಇದೆ. ನನಗೆ ಮೊನ್ನೆ ಒಬ್ಬರು ಕನ್ಸಲ್ಟೇಷನ್ಗೆ ಬಂದಾಗ ತಿಳಿಸ್ತಾರೆ, ತಂದೆ ಹೇಳ್ತಾರೆ, ನನ್ನ ಮಗನಿಗೆ ಹೇಳಿ ನೀವು ಸ್ತ್ರೀಯರಿಗೆ ಶೇಕ್ ಹ್ಯಾಂಡ್ ಮಾಡಬಾರ್ದು ಅಂತ. ನೋಡಿ, ಈ ಚಿಕ್ಕ ಚಿಕ್ಕ ವಿಷಯಗಳು ಎಷ್ಟು ಮನೆಯಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡುತ್ತೆ. ನನಗೊಂದು 10-20 ಬಾರಿ ಅದನ್ನು ಅವರು ಹೇಳ್ತಾರೆ, ನಮ್ಮ ಮಗನಿಗೆ ಹೇಳಿ ಅಂತ. ಅವರ ಮಗನ ವಯಸ್ಸು 29. ಅಂದರೆ ಸ್ತ್ರೀಯರಿಗೆ ಈಗ ನೋಡಿ, ಒಬ್ಬರಿಗೆ ಶೇಕ್ ಹ್ಯಾಂಡ್ ಮಾಡಬಾರ್ದು ಅಂದರೆ ಅವರು ಅದೇ ಸಂಸ್ಕಾರದಲ್ಲಿ ಅವರನ್ನು ಬೆಳೆಸಬೇಕಾಗತ್ತೆ. ಯಾವಾಗ ಇವರು ಈಗಿನ ಒಂದು ಕಾಲಕ್ಕೆ ತಕ್ಕಂತೆ ಸಾಫ್ಟ್ವೇರ್ ಇಂಜಿನಿಯರ್, ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತೆ ಮಕ್ಕಳನ್ನು ಓದಿಸ್ತಾರೆ, ಆಗ ಇಂಥ ಒಂದು ನಡತೆಗಳು ಬರುವುದು ಸಹಜವಾಗಿರುತ್ತೆ. ಆಗ ಇಂಥರ ಒಂದು ಸಮಸ್ಯೆಗಳು ನೋಡಿ, ಮನೆಯಲ್ಲಿ ಇಷ್ಟು ಚಿಕ್ಕ ವಿಷಯ ದೊಡ್ಡ ಇಶ್ಯೂ ಆಗಿ ಅದು ಬೆಳವಣಿಗೆ ಹೊಂದುವಂಥದ್ದು. ಮೌನವಾಗಿದ್ದರೆ ಶತ್ರುಗಳು ಹೆಚ್ಚಿರೋದಿಲ್ಲ ಅಂತಾರೆ. ನೋಡಿ, ಈ ರೀತಿ ಕೆಲವು ಸಂದರ್ಭಗಳಲ್ಲಿ ಈ ಸಾಡೆ ಕಾಲ ಆಗಿರೋದ್ರಿಂದ ಶತ್ರುಗಳು ಹೆಚ್ಚಾಗಬಾರ್ದು, ನಿಮ್ಮ ಮನಸ್ಸಿಗೆ ಇಲ್ಲಿ ನೆಮ್ಮದಿ ಕೆಡಬಾರ್ದು ಅಂದರೆ ಸ್ವಲ್ಪ ಮೌನವಾಗಿ ಇದ್ದು ನೋಡಿ ಮತ್ತು ಸಮಸ್ಯೆಗಳನ್ನು ಎಳೆದುಕೊಳ್ಳಬೇಡಿ, ಅವುಗಳಿಂದ ದೂರ ಇರಿ. ಯಾವುದಾದರೂ ಗುರಿ ಸಾಧಿಸಲೇಬೇಕು ಅನ್ನುವಂತಹ ವ್ಯಕ್ತಿಗಳು ನೀವಾಗಿದ್ದರೆ ನಿಮ್ಮ ಜೀವನದಲ್ಲಿ ದಶಾಭುಕ್ತಿಗಳನ್ನು ಪರಿಶೀಲಿಸಿಕೊಳ್ಳಿ. ಯಾವ ಭುಕ್ತಿ ನಡೀತಾ ಇದೆ ಆ ಗ್ರಹದ ಪರಿಹಾರವನ್ನು ಮುಖ್ಯವಾಗಿ ಮಾಡಿಕೊಳ್ಳಿ, ನಿತ್ಯಲೂ ಮಾಡಿ. ಮತ್ತು ನಿತ್ಯ ನಿಮ್ಮ ದಿನ ಆರಂಭ ಆಗುವಾಗ ನೀವು ಪ್ರತಿನಿತ್ಯವೂ ಕಾಲಭೈರವನ ಮಂತ್ರಗಳನ್ನು ಪಠನೆ ಮಾಡಿ, ಓಂ ಕಾಲಭೈರವಾಯ ನಮಃ ಈ ಮಂತ್ರವನ್ನು ಪಠಿಸಬಹುದು. ಬೆಳಗಿನ ಕಾಲದಲ್ಲಿಯೇ ಸೂರ್ಯ ನಮಸ್ಕಾರವನ್ನು ಮಾಡಿ, ಸಾಧ್ಯವಾದರೆ ನೀವು ಆದಿತ್ಯ ಹೃದಯ ಸ್ತೋತ್ರದ ಪಠನೆಗಳನ್ನು ಮಾಡಬಹುದು. ಏಕೆಂದರೆ ಈ ಕಾಲದಲ್ಲಿ ಕಾಲವನ್ನು ಗೆಲ್ಲಬೇಕು, ಶತ್ರುಗಳು ದೂರ ಆಗಬೇಕು, ಸಕ್ಸಸ್ ಸಿಗಬೇಕು ಅಂದರೆ ಇವೆಲ್ಲದರ ಮಂತ್ರಗಳ ಒಂದು ಪಾಸಿಟಿವಿಟಿ ಅನ್ನೋದು ನಿಮಗೆ ಎನರ್ಜಿಯಾಗಿ ವರ್ಕ್ ಆಗಬೇಕಾಗತ್ತೆ. ಮತ್ತು ಯಾರು ನಿತ್ಯ ಹನುಮಾನ್ ಚಾಲಿಸ ಪಠನೆ ಮಾಡ್ತೀರಾ,
ನಿಮಗೆ ಶತ್ರುಗಳು ಕಡಿಮೆ ಇರ್ತಾರೆ ಮತ್ತು ಬಹಳ ಸಪೋರ್ಟಿವ್ ಆಗಿ ಬಲವನ್ನ ಹನುಮಾನ್ ಚಾಲಿಸದ ಪಠನೆಯಿಂದ ಈ ಪಾಸಿಟಿವ್ ಎನರ್ಜಿಯೇ ನಿಮಗೆ ನೀಡುವಂಥದ್ದು, ಬಲವನ್ನು ನೀಡುತ್ತೆ. ಬಲಗೊಳ್ತೀರಾ, ನೀವು ಏನೇ ಬಂದರೂ ಎದುರಿಸ್ತೀರಾ. ಇದು ಹನುಮಾನ್ ಶಕ್ತಿಯ ಪ್ರಭಾವ ಆಗಿರುತ್ತೆ. ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಮತ್ತು ಸಾಡೆ ಸಾತಿ ಶನಿಯ ಪ್ರಭಾವಕ್ಕೆ ಹೆಚ್ಚಾಗಿ ಎಲ್ಲರಿಗೂ ತಿಳಿದಿರುತ್ತೆ ಏನೇನು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತ. ನನ್ನ ಯೂಟ್ಯೂಬ್ನಲ್ಲೂ ನಾನು ಕೆಲವು ಪರಿಹಾರಗಳನ್ನು ನಾನು ತಿಳಿಸಿದ್ದೇನೆ. ಅವುಗಳನ್ನು ಸರ್ಚ್ ಮಾಡಿ ನೀವು ನೋಡಿ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಏನಾಗುತ್ತೆ, ನೇರವಾಗಿ ಈ ಕಾಲದಲ್ಲಿ ಗ್ರಹಕ್ಕೆ ಪರಿಹಾರವನ್ನು ಮಾಡಲು ಹೋದಾಗ ಕೆಲವೊಂದು ಸಂದರ್ಭದಲ್ಲಿ ರಿವರ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಜಾತಕವನ್ನು ಪರಿಶೀಲಿಸಿಕೊಂಡು ಉತ್ತಮ ಜ್ಯೋತಿಷಿಯ ಸಲಹೆಗಳನ್ನು ಪಡೆದುಕೊಂಡು ನೀವು ಪರಿಹಾರಗಳನ್ನು ಮಾಡ್ಕೊಳ್ಳಿ. ಮತ್ತು ನೀವೇನಾದರೂ ಮುಖ್ಯ ಗುರಿಗಳನ್ನು ಸಾಧಿಸಲೇಬೇಕು ಅಂತ ಆಲೋಚನೆ ನಿಮಗಿದ್ರೆ ಅದನ್ನು ಒಂದು ಕಡೆ ಬರವಣಿಗೆಯಲ್ಲಿ ಬರೆದು ಇಟ್ಕೊಂಡು ನಿಮ್ಮ ಟೇಬಲಲ್ಲಾಗ್ಬೋದು ಅಥವಾ ನೀವು ಮಲಗುವ ಒಂದು ಕೋಣೆಯಲ್ಲಾಗ್ಬೋದು ಅದನ್ನು ಅಂಟಿಸ್ಕೊಂಡು ನಿತ್ಯ ಅದರ ಬಗ್ಗೆ ನೀವು ಫೋಕಸ್ ಮಾಡಿ ಅದಕ್ಕೆ ಬೇಕಾಗುವಂತಹ ದಿನಚರಿಯನ್ನು ಹೇಗೆ ಮಾಡಬೇಕು ಅನ್ನುವಂತಹ ಫಾಲೋ ಮಾಡಿ. ಅಂದರೆ ಅದನ್ನು ಕ್ರಮಬದ್ಧವಾಗಿ ಮಾಡ್ತಾ ಹೋಗಿ ನಿಮ್ಮ ಏನು ಗುರಿಗಾಗಿ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅದನ್ನು ಬೆಳಿಗ್ಗೆ ಸಂಜೆ ಈ ರೀತಿ ಎಲ್ಲ ಕಾಲದಲ್ಲಿಯೂ ನೀವು ಅದನ್ನು ನೋಡ್ತಾ ಅದಕ್ಕೆ ಹಾರ್ಡ್ ವರ್ಕ್ ಮಾಡ್ತಾನೆ ನೀವು ಇದ್ದಾಗ ದಿನನಿತ್ಯಲೂ ಈ ರೀತಿ ಮಾಡಿದಾಗ ಏನಾಗುತ್ತೆ, ಆ ಗುರಿ ಸಾಧನೆಗೆ ಖಂಡಿತವಾಗಿಯೂ ನೀವು ಅದರ ಹತ್ರ ರೀಚ್ ಆಗ್ತೀರಾ. ಅಥವಾ ಈ ವರ್ಷ ಆಗದೆ ಇರುವುದು ನೆಕ್ಸ್ಟ್ ಇಯರ್ ಆದರೂ ಆಗುವಂತೆ ಇಲ್ಲಿ ಗ್ರಹಗಳಾದರೂ ಫಲವನ್ನು ನೀಡ್ತಾರೆ. ನಿಮ್ಮ ಪ್ರಯತ್ನಕ್ಕಾದರೂ ಫಲ ಸಿಗುತ್ತೆ. ಗ್ರಹಗಳು ಅಶುಭ ಫಲವನ್ನು ನೀಡಿದರು ಅಂದರೆ 10, 20, 30 ವರ್ಷ ಕೆಲವರು ಜೀವನದಲ್ಲಿ ಒಂದೇ ಥರ ಇರ್ತಾರೆ. ಅವರಿಗೆ ಸಾಡೆ ಸಾತಿ ನಡಿಲಿಲ್ವಾ, ಅವರಿಗೇನು ಈ ಅಷ್ಟಮ ಶನಿ ನಡಿಲಿಲ್ವಾ, ದಶಾಭುಕ್ತಿಗಳು ಕೆಡಲಿಲ್ವಾ ಅನ್ನೋದನ್ನು ನೀವು ಯೋಚಿಸಿ. ಅಂದರೆ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಈಗಿನ ಒಂದು ಕರ್ಮ ಮತ್ತು ಅವರ ಆಲೋಚನೆಗಳು, ಅವರ ಬುದ್ಧಿವಂತಿಕೆ, ಅವರ ಸಂಸ್ಕಾರ, ಅವರ ನಡತೆ ಇದೆಲ್ಲವೂ ಆಗಿರುತ್ತೆ. ಈ ವರ್ಷ ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಆಗುವ ಕಾಲ. ಅಂದರೆ ನಿಮಗೆ ನಿಮ್ಮ ರಾಶಿಗೆ 9ನೇ ರಾಶ್ಯಾಧಿಪತಿ ಗುರುಗ್ರಹ ಆಗ್ತಾರೆ. ಉಚ್ಚ ಕಟಕ ರಾಶಿಯಲ್ಲಿ ಉಚ್ಚನಾಗಿ ಸಂಚರಿಸೋದ್ರಿಂದ ಅದೃಷ್ಟ ಅನ್ನೋದು ನಿಮಗೆ ವರ್ಕ್ ಆಗಲಿಕ್ಕೆ ಆರಂಭ ಆಗುತ್ತೆ. ಕೆಲವು ವಿಷಯಗಳಲ್ಲಿ ಅದೃಷ್ಟ ಒಳ್ಳೆ ಫಲವನ್ನು ನೀಡುತ್ತೆ. ಲಾಭ ಅಂದರೆ ಯಾವ ವಿಷಯದಲ್ಲಿ ಅದೃಷ್ಟ ವರ್ಕ್ ಆಗುತ್ತೆ ಅಂದರೆ ಭೂಮಿ ಆಗ್ಬೋದು, ನಿಮ್ಮ ವ್ಯವಸಾಯದಲ್ಲಿ ಆಗ್ಬೋದು, ನೀರಿನ ವಿಷಯದಲ್ಲಿ ಆಗ್ಬೋದು. ಅಂದರೆ ಹಿರಿಯರಿಂದ ಬರಬಹುದಾದಂತಹ ವಿಷಯಗಳು ಅಂದರೆ ಸಂಪತ್ತು, ಮನೆಯಲ್ಲಿ ಆಗುವ ವಿಷಯಗಳಿಗೆ ಇದೆಲ್ಲದಕ್ಕೂ ಗುರುಗ್ರಹ ಅದೃಷ್ಟವನ್ನು ನೀಡ್ತಾರೆ. ಲಕ್ ಅನ್ನೋದು ಇಲ್ಲಿ ಗುರುವಿನಿಂದ ವರ್ಕ್ ಆಗ್ತಾ ಇರುತ್ತೆ. ಹಾಗಾಗಿ ಒಳ್ಳೆ ಆಲೋಚನೆಗಳನ್ನು ಮಾಡಿ, ಪ್ರಯತ್ನವನ್ನು ಪಡಿ, ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಶುಭ ಕರ್ಮಗಳಿಗೆ ವಿಶ್ವಶಕ್ತಿಯ ಅನುಗ್ರಹ ಸಿಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.